ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಆಮೆಗತಿಯಲ್ಲಿ ಸಾಗ್ತಾ ಇದೆ ಗಣಪತಿ ಬೀದಿ ಕಾಮಗಾರಿ. ನಗರಸಭೆ ವಿರುದ್ಧ ಸ್ಥಳೀಯರ ಆಕ್ರೋಶ. ರಸ್ತೆ ಎಲ್ಲ ಕಿತ್ತಾಕಿದ್ರು, ಒಡೆದಾಕಿದ್ರು, ಹೋದ್ರು. ದೀರ್ಘಕಾಲದ ಅಡೆತಡೆಗಳ ಬಳಿಕ ಆರಂಭಗೊಂಡ ಮಡಿಕೇರಿ ಗಣಪತಿ ಬೀದಿ ರಸ್ತೆ ಅಗಲೀಕರಣ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದ್ದು ಸ್ಥಳೀಯ ನಿವಾಸಿಗಳು ಪರದಾಡುವಂತಾಗಿದೆ. ನಗರೋತ್ಥಾನದ ಅನುದಾನದಲ್ಲಿ ಆರಂಭಗೊಂಡ ಪ್ರಕ್ರಿಯೆಗೆ ಆರಂಭದಲ್ಲಿ ಹಲವು ಅಡೆತಡೆಗಳು ಎದುರಾಗಿತ್ತು. ಕೆಲವು ಮನೆಗಳ ತೆರವು ಕಾರ್ಯ ವಿಳಂಬವಾದ ಹಿನ್ನೆಲೆ ಕಾಮಗಾರಿ ಶುರುವಾಗಲು ತಡವಾಗಿತ್ತು. ಎಲ್ಲ ಮುಗಿದು ಕೆಲಸವು ಆರಂಭವಾದ ಮೇಲೆ ನಗರಸಭೆಯ ಸಣ್ಣ ಪುಟ್ಟ ಎಡವಟ್ಟುಗಳಿಂದ ರಸ್ತೆ ಕೆಲಸ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇದರಿಂದ ಈ ರಸ್ತೆಯಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ದು ಜನ ಕಷ್ಟಪಡುವಂತಾಗಿದೆ. ಅಲ್ಲದೆ ತೆರೆದ ಚರಂಡಿಯನ್ನು ಹಾಗೆಯೇ ಬಿಟ್ಟಿದ್ದು ಹಿರಿಯರು, ಮಕ್ಕಳು ಹಾಗೂ ಮಹಿಳೆಯರಿಗೆ ನಡೆದಾಡುವುದಕ್ಕೂ ಅನಾನುಕೂಲವಾಗಿದೆ. ನಗರಸಭೆಯ ಎಡವಟ್ಟು, ಎರಡೆರಡು ಬಾರಿ ಟೆಂಡರ್. ಕಾಮಗಾರಿ ವಿಳಂಬವಾಗಲು ಟೆಂಡರ್ನಲ್ಲಿ ನಗರಸಭೆ ಮಾಡಿದ ಎಡವಟ್ಟು ಕಾರಣವಾಗಿದೆ. ಕೆಲಸ ಆರಂಭಗೊಂಡಾಗ ವಿದ್ಯುತ್ ಕಂಬಗಳ ತೆರವು ಹಾಗೂ ಹೊಸ ಅಳವಡಿಕೆಗೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಅದರಂತೆ ಟೆಂಡರ್ ಹಾಕಿದ ಗುತ್ತಿಗೆದಾರ ಕೆಲಸ ಆರಂಭಿಸಿ ಇನ್ನೇನು ಮುಗಿಸುವ ಹಂತದಲ್ಲಿದ್ದಾಗ ಏಕಾಏಕಿ ಟೆಂಡರ್ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಾಗಿದೆ ಎಂಬ ಕಾರಣಕ್ಕೆ ಅದನ್ನ ರದ್ದುಪಡಿಸಲಾಯಿತು. ನಂತರ ಮತ್ತೆ ಟೆಂಡರ್ ಕರೆಯಲಾಯಿತಾದರೂ ನಗರಸಭೆಯಲ್ಲಿ ಹಣವಿಲ್ಲ ಎಂಬ ಕಾರಣಕ್ಕೆ ಅದನ್ನ ರದ್ದುಪಡಿಸಲಾಯಿತು. ನಗರೋತ್ಥಾನದಲ್ಲೇ ಈ ಕೆಲಸವೂ ಆಗಬೇಕು ಎನ್ನುವ ತೀರ್ಮಾನಕ್ಕೆ ಬರಲಾಯಿತು. ಇದರಿಂದಲೇ ಕಾಮಗಾರಿ ವಿಳಂಬವಾಗ್ತಾ ಇದೆ ಎಂದು ನಗರ ಎಸ್ಟಿಪಿ ಸದಸ್ಯರು ಆರೋಪಿಸಿದ್ದಾರೆ. 2 ಬಾರಿ ಟೆಂಡರ್ ಕರೆದಾಗಲೂ ನಗರಸಭೆಯಲ್ಲಿ ಹಣವಿದೆಯಾ ಎಂದು ನೋಡಿಕೊಳ್ಳಲಿಲ್ಲವಾ? ಇದು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಂಬುದು ಎಸ್ಟಿಪಿ ಆರೋಪ. ಪೂರ್ವ ಯೋಜಿತ ಒಂದು ಆಲೋಚನೆಯಲ್ಲಿ ಕಾಮಗಾರಿಯನ್ನ ಅಧಿಕಾರಿಗಳು, ಸಂಬಂಧಪಟ್ಟ ಆಡಳಿತ ವರ್ಗದವರು ಕೈ ಹಾಕಲಿಲ್ಲ. ಕಂಬದ ಕಾಮಗಾರಿಯನ್ನ ನಗರಸಭೆ ನಿಧಿಯಲ್ಲಿ ಟೆಂಡರ್ನ ಕರೀತಾರೆ. ಟೆಂಡರ್ನ ಕರೆದು ಆ ಟೆಂಡರ್ ಗುತ್ತಿಗೆದಾರನಿಗೆ ಲೆಟರ್ ಆಫ್ ಆಕ್ಸೆಪ್ಟೆನ್ಸ್ ಅನ್ನು ಕೊಟ್ಟು ಅವರ ಜೊತೆ ಕಾಮಗಾರಿಯನ್ನು ಮಾಡಿಸಿದ್ದಾರೆ. ಅದು ಕಾಮಗಾರಿ 80% ಪೂರ್ಣ ಆದಾಗ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿದಾಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಲೋಪ ಇದೆ ಅಂತ ಹೇಳಿ ಕಾಮಗಾರಿ ಸ್ಥಗಿತ ಆಗಿದೆ. ಬಹುಶಃ ಅದನ್ನು ನಾವು ಅಧಿಕಾರಿ ವರ್ಗದವರ ಲೋಪದಿಂದ ಆ ಕಾಮಗಾರಿಯನ್ನು ಕಾನೂನಾತ್ಮಕವಾಗಿ ತಡೆ ಹಿಡಿಬೇಕಾಗಿತ್ತು. ಅದನ್ನು ಮರು ಟೆಂಡರಿಗೆ ಕರೀತಾರೆ. ಪುನಃ ನಗರಸಭೆ ನಿಧಿಯಲ್ಲಿ ಅದನ್ನು ಮರು ಟೆಂಡರಿಗೆ ಕರೀತಾರೆ. ಟೆಂಡರ್ ಕರೆದು ಇವತ್ತಿಗೆ 20 ದಿವಸ ಆಯಿತು. ಟೆಂಡರ್ ಓಪನ್ ಆಗಿದೆ. ಇದುವರೆಗೂ ಕಾಮಗಾರಿಯನ್ನ ಇವತ್ತು ಗುತ್ತಿಗೆದಾರರಿಗೆ ಇದುವರೆಗೂ ಕೂಡ ಆದೇಶ. ಇನ್ನು ಕಳೆದ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರು ಹಾಗೂ ಅಭಿಯಂತರರು ಈ ತಿಂಗಳ ಅಂತ್ಯಕ್ಕೆ ಎಲ್ಲವನ್ನು ಮುಗಿಸುತ್ತೇವೆ ಎಂಬ ಭರವಸೆ ನೀಡಿದ್ರು. ಆದರೆ ಈಗಾಗಿರುವ ವಿಳಂಬದಿಂದಾಗಿ ಕಾಮಗಾರಿ ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಾ ಇಲ್ಲ. ಸ್ವತಃ ಅಧ್ಯಕ್ಷರೇ ಈ ಬಗ್ಗೆ ಮಾತನಾಡಿದ್ದು ಅಡೆತಡೆಗಳೆಲ್ಲ ನಿವಾರಣೆಯಾಗಿದೆ ಎಂದಿದ್ದರಾದರೂ ಸದ್ಯಕ್ಕೆ ಮುಗಿಯುವಂತಿಲ್ಲ ಎನ್ನುವ ಸುಳಿವನ್ನು ನೀಡಿದ್ದಾರೆ. ಗಣಪತಿ ಬೀದಿ ಕೆಲಸ ಇನ್ನೂ ಸ್ಟಾಪ್ ಆಗಿಲ್ಲ. ಗಣಪತಿ ಬೀದಿದು ಒಟ್ಟು ರೋಡಿನ ಉದ್ದ 792 ಮೀಟರ್ ಉದ್ದ, 9 ಮೀಟರ್ ಅಗಲದಲ್ಲಿ ರೋಡ್ ಆಗ್ತಾ ಇದೆ.
ಮತ್ತು ಸೈಡ್ಸಲ್ಲಿ ಅಗಲ 9 ಮೀಟರ್, ಮತ್ತು 2 ಫೀಟ್ ಡ್ರೈನ್ಸ್ ಬರುತ್ತೆ ಅದರಲ್ಲಿ. ಇವಾಗ ಆಲ್ಮೋಸ್ಟ್ 85% 85% ಕೆಲಸ ಆಗಿದೆ ಗಣಪತಿ ಬೀದಿದು. ಯಾಕೆಂದರೆ ನೀರಿನ ಕೆಲಸಗಳೆಲ್ಲ ಆಗಿದೆ, ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಆಗಿದೆ, ಚರಂಡಿ ಕೆಲಸನೂ ಆಲ್ಮೋಸ್ಟ್ 85% ಆಗಿದೆ. ಇನ್ನಿವಾಗ ರೋಡ್ಗೆ ನೀರು ಹಾಕಿ ಅದು ಸೆಟಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ಮಣ್ಣು ಗಟ್ಟಿಯಾಗಿ ಕೂರಬೇಕು ಅಂತ ಹೇಳಿಬಿಟ್ಟು ನೀರು ಹಾಕಿ ಅದನ್ನು ಸೆಟಲ್ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ವೀಕ್ ಅದನ್ನು ವೆಟ್ ಮಿಕ್ಸ್ ಹಾಕಿಬಿಟ್ಟು ಪುನಃ ರೋಲ್ ಮಾಡಿ 1 ವೀಕ್ ಪುನಃ ಗಟ್ಟಿಯಾಗ್ಲಿಕ್ಕೆ ಬಿಡ್ತಾರೆ. ಅದಾದ ನಂತರ ಅದರ ಮೇಲೆ ಆಸ್ಫಾಲ್ಟ್ ತಾರನ್ನು ಹಾಕ್ಕೊಂಡು ರೋಡ್ ಕೆಲಸವನ್ನು ಕ್ಲಿಯರ್ ಮಾಡ್ತಾರೆ. ನಗರಸಭೆಯ ಎಡವಟ್ಟಿನಿಂದ ಗಣಪತಿ ಬೀದಿ ನಿವಾಸಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ. ಚರಂಡಿ ಕಾಮಗಾರಿ ವೇಳೆ ಮನೆಗಳ ಪೈಪ್ಲೈನ್ಗೂ ಹಾನಿಯಾಗಿದ್ದು ಸರಿಪಡಿಸಿ ಕೊಡಿ ಅಂದ್ರೆ ಗುತ್ತಿಗೆದಾರರು ಅದು ನಮ್ಮ ಕೆಲಸ ಅಲ್ಲ ಅಂತಿದ್ದಾರೆ ಎಂದು ಸ್ಥಳೀಯರು ನೋವು ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಪುರಸಭೆಯವರ ಜೊತೆ ಇದರ ಬಗ್ಗೆ ಮಾತಾಡಿದ್ರೆ ಆಗುತ್ತೆ ಸರ್, ಇವತ್ತು ಆಗುತ್ತೆ ಸರ್, ನಾಳೆ ಆಗುತ್ತೆ ಸರ್ ಅಂತ ಇದೇ ರೀತಿ ಹೇಳ್ತಾರಲ್ಲದೆ, ಇದೊಂದು ಚರಂಡಿ ವ್ಯವಸ್ಥೆ ಇದೆಯಲ್ಲ, ಇದರ ಪಕ್ಕದಲ್ಲೇ ವಾಟರ್ ಕನೆಕ್ಷನ್ಗೆ ಅಂತ ಇನ್ನೊಂದು ಚರಂಡಿ ತೆಗೆದ್ರು. ಚರಂಡಿ ತೆಗೆದಾಗ ಇದು ಮುನ್ಸಿಪಾಲ್ಟಿ ಗಲ್ಲಿ, ಇದು ಈ ಕಡೆಯಿಂದ ಆ ಕಡೆ ಓಡಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಪಾಪ ಇಲ್ಲಿ ಪಕ್ಕದಲ್ಲೇ ನಮ್ಮ ಸ್ನೇಹಿತರದ್ದು ಒಂದು ಅಂಗಡಿ ಇದೆ, ಆ ಅಂಗಡಿ ಮಾಲೀಕರು ಇಲ್ಲಿ ಓಡಾಡಲಿಕ್ಕೆ ಅಂದ್ಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಅಂಗಡಿ ಕೂಡ ಪಾಪ ಅದೇ ರೀತಿ ವ್ಯವಸ್ಥೆ ಮಾಡಿಕೊಂಡು ಇಂಥ ಹೀನಾಯ ಸ್ಥಿತಿಯನ್ನು ಬದುಕನ್ನು ಅನುಭವಿಸ್ತಾ ಇದ್ದಾರೆ. 5-6 ಜನಕ್ಕಿಂತಲೂ ಹೆಚ್ಚು ಜನ ಇಲ್ಲಿ ಬಿದ್ದಿದ್ದಾರೆ. ಒಂದು ಪರ್ಟಿಕ್ಯುಲರ್ ಡೇ ಪಾಪ ಒಂದು ತಾಯಿ ಮತ್ತು ಕೆಲವು ತಿಂಗಳ ಮಗುವನ್ನು ಎತ್ತುಕೊಂಡು ಈ ಕಡೆ ಈ ಗಲ್ಲಿಯಲ್ಲಿ ಆಚೆ ದಾಟ್ತಾ ಇರುವಾಗ ಕೆಳಗಡೆ ಬಿದ್ದು ಮಗುವಿನ ಕಣ್ಣಿನ ಕೆಳಗಡೆ ದೊಡ್ಡ ಗಾಯ ಆಯಿತು. ಒಂದು ವೇಳೆ ಜೀವಕ್ಕೆ ಆಪತ್ತು ಬಂದಿದ್ರೆ ಕೂಡ ಇದನ್ನು ಯಾರ ಹತ್ರ ಕೇಳೋದು ಅಂತ ಹೇಳ್ಕೊಂಡು ನಮ್ಗೆ ಅರ್ಥ ಆಗೋದಿಲ್ಲ. ಅಂಥ ಒಂದು ದುರವಸ್ಥೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಚಗಾಟಣಿ ಕೆಲಸ ಮಾಡಿದ್ದೇವೆ, ಎಲ್ಲ ಕಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಮಿಷಿನ್ಲಿ. ಕಟಿಂಗ್ ಮಾಡತ್ತಿ ಕೆಲವ್ರದ್ದು GI ಪೈಪ್ ಇದೆ, ಕೆಲವ್ರು CPVC ಇದೆ, PVC ಇದೆ. GI ಪೈಪ್ ನೋಡಿ, ಅಲ್ಲಿ ನೋಡಿ ಅದನ್ನ ಟೆಂಪ್ರರಿ ಆಗಿ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಕೇಳಿದ್ರೆ ಹೇಳ್ತಾರೆ ನಮಗೆ ಆಪ್ಷನ್ ಇಲ್ಲ ಟೆಂಡರ್ಲಿ ಅಂತ. ಇವರು ಯಾರನ್ನ ಕೇಳ್ಬಿಟ್ಟು ಈಗ ಮಿಷಿನ್ಲಿ ಕಟ್ ಮಾಡ್ಕೊಂಡು ಹೋಗ್ತಾರೆ. ಥ್ರೆಡ್ ಇಲ್ಲದಿದ್ದರೆ ಅದು ಫಿಕ್ಸ್ ಮಾಡೋಕ್ಕಾಗೋದಿಲ್ಲ, ನಮಗೆ ಸಹ ಗೊತ್ತಿದೆ. ಗೊತ್ತಿದ್ದವರು ಹಾಗೆ ಮಾಡಿಟ್ಟು ಹೋದರೆ ಅದು ನೆಕ್ಸ್ಟ್ ಇನ್ನು ಸ್ಲ್ಯಾಬ್ ಹಾಕತ್ತಿಗೆ ಅದು ಉಳಿತದ. ಇದು ಕಾಂಟ್ರಾಕ್ಟರ್ಗಳ ಕತೆ. ಮತ್ತು ಇಲ್ಲಿ ನೋಡಿ, ಅಲ್ಲಿ ವಾಲ್ ಕೊಟ್ಟಿದ್ದಾರೆ, ವಾಲಿಗೆ ಟೀ ಕೊಟ್ಟಿದ್ದಾರೆ. ಅದು ಲೋಕಲ್ ಟೀ ಹಾಕಿರೋದ್ರಿಂದ ಆ ಫೋರ್ಸಿಗೆ, ನೀರು ಫೋರ್ಸಿಗೆ ಒಡೆದೋಗಿದೆ ಪೈಪ್ ಟೀ ನೋಡಿ ಅಲ್ಲಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ರಸ್ತೆಯ ಉದ್ಘಾಟನೆಯನ್ನ ಬರಂದೋಡದಲ್ಲಿ ಲೋಕಸಭಾ ಸದಸ್ಯ ಪ್ರತಾಪ್ ಸಿಂಹ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಂಸದರು, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ದೇಶದ 4 ಮೂಲೆಗಳನ್ನು ಸಂಪರ್ಕಿಸಲು ಅನುವಾಗಬಲ್ಲ 13,000 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಿದರು. ಅಭಿವೃದ್ಧಿ ಪ್ರಕ್ರಿಯೆ ಕೇವಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡುವುದಕ್ಕೆ ಸೀಮಿತಗೊಳಿಸದೆ ಹಳ್ಳಿಗಳನ್ನು ಸಂಪರ್ಕಿಸುವ ಉತ್ತಮ ರಸ್ತೆಗಳ ಅನಿವಾರ್ಯತೆಗಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಜಾರಿಗೆ ತಂದರು. ಅದರ ಪರಿಣಾಮ ಇಂದು ಯಾವುದೇ ಹಳ್ಳಿಗಳಿಗೆ ತೆರಳಿದರೂ ಪ್ರದೇಶವಾಸಿಗಳು ಗ್ರಾಮ ಸಡಕ್ ಯೋಜನೆಯ ರಸ್ತೆ ನಿರ್ಮಿಸಿಕೊಡಿ ಎಂದು ಬೇಡಿಕೆ ಇಡುತ್ತಿರುವುದು ರಸ್ತೆಯ ವಿಶ್ವಾಸಾರ್ಹತೆಯನ್ನು ಸೂಚಿಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಜನೆಯ ಅನುಷ್ಠಾನಕ್ಕೆ ತಂದು ಮುತುರ್ಜಿ ವಹಿಸಿ 3ನೇ ಹಂತದ ಗ್ರಾಮ ಸಡಕ್ ಯೋಜನೆಗಾಗಿ ಕರ್ನಾಟಕಕ್ಕೆ 5,600 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿದ್ದಾರೆ. ಶಾಸಕ ಕೆಜಿ ಬೋಪಯ್ಯ ಬೇಡಿಕೆಗೆ ಸ್ಪಂದಿಸಿ ಕ್ಷೇತ್ರದ ಮರಂದೋಡದಿಂದ ಕೋಕೇರಿ ಬಾವಲಿ ರಸ್ತೆಯ 6 ಕಿಲೋಮೀಟರ್ ರಸ್ತೆಯನ್ನು ದುರಸ್ತಿ ಮಾಡಲಾಗಿದೆ ಎಂದರು. ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣವನ್ನು ಸುವರ್ಣ ಚತುಷ್ಪಥ ಅಥವಾ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಮುಖಾಂತರವಾಗಿ ಆರಂಭವನ್ನು ಮಾಡಿರೋ ದೇಶದ 4 ಮೂಲೆಗಳನ್ನು ಕೂಡ ಸಂಪರ್ಕಿಸುವಂಥ 13,000 ಕಿಲೋಮೀಟರ್ ರಸ್ತೆಯನ್ನು ರೆಕಾರ್ಡ್ ಟೈಮಲ್ಲಿ ಮಾಡಿದರು. ಈ ಬರೀ ರಾಷ್ಟ್ರೀಯ ಹೆದ್ದಾರಿನ ನಿರ್ಮಾಣ ಮಾಡಿದರೆ ಸಾಕಲ್ಲ, ಹಳ್ಳಿಗಳಿಗೂ ಕೂಡ ಒಳ್ಳೆಯ ರಸ್ತೆಯನ್ನು ಕೊಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಜಾರಿಗೆ ತಂದರು. ಆಗ ವೆಂಕಯ್ಯ ನಾಯ್ಡು ಅವರು ಗ್ರಾಮಾಭಿವೃದ್ಧಿ ಖಾತೆ ಸಚಿವರಾಗಿದ್ದರು, ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ಯದ ಮಿನಿಸ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ಪ್ರಾರಂಭವಾಯಿತು. ಇವತ್ತು ಯಾವ ಊರಿಗೆ ಹೋಗಲಿ ನಮಗೆ ಗ್ರಾಮ ಸಡಕದೊಂದು ರಸ್ತೆ ಕೊಡಿ ಅಂತ ಕೇಳ್ತಾರೆ. ಯಾಕೆಂದರೆ ಈ ರಸ್ತೆ ಎಷ್ಟು ವಿಶ್ವಾಸಾರ್ಹತೆಯನ್ನು ಗಳಿಸಿದೆ ಅಂತಂದರೆ
ಇದು ರಸ್ತೆನ ಮಾಡ್ತು ಅಂದರೆ 5 ವರ್ಷ ಮೇಂಟೆನೆನ್ಸು ಕಾಂಟ್ರಾಕ್ಟರ್ ಇದ್ದೆ, 6ನೇ ವರ್ಷಕ್ಕೆ ರೀಸರ್ಫೇಸಿಂಗ್ ಕೂಡ ಅವರೇ ಮಾಡ್ತಾರೆ, ಮತ್ತೊಂದು ಸಾರಿ ಡಾಂಬರೀಕರಣ ಮಾಡ್ತಾರೆ. ಗ್ರಾಮ ಸಡಕಲ್ಲಿ ಮಾಡಿದಂಥ ರಸ್ತೆ 10 ವರ್ಷ ಯಾವತ್ತೂ ಅಲ್ಲಾಡಲ್ಲ, ಅಷ್ಟು ಒಳ್ಳೆಯ ರಸ್ತೆಗಳಾಗುತ್ತೆ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ವಹಿಸ್ಕೊಂಡಾದ ನಂತರ ಮತ್ತೆ ಈ ಸಾರಿ ನಮಗೆ 3ನೇ ಹಂತದ ಗ್ರಾಮ ಸಡಕ್ ಯೋಜನೆಗೋಸ್ಕರ ಕರ್ನಾಟಕಕ್ಕೆ 5,600 ಕೋಟಿ ರೂಪಾಯಿನ ಕೊಟ್ಟರು. ಇನ್ನು ನಮ್ಮ ವಿರಾಜಪೇಟೆ ತಾಲೂಕಿನಲ್ಲಿ ಎಲ್ಲಿ ಒಳ್ಳೆಯ ರಸ್ತೆನ ಮಾಡಬೇಕು ಅಂತ ಯೋಚನೆ ಬಂದಾಗ ನಮ್ಮ ಸನ್ಮಾನ್ಯ ಶಾಸಕರು, ನಮ್ಮ ಜನಪ್ರಿಯ ನೇತಾರರು ಆಗಿರುವಂತಹ ಬೋಪಯ್ಯ ಸರ್ ಈ ರಸ್ತೆಯನ್ನು ತೆಗೆದುಕೊಂಡು ಏನು ಈ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಕೋಕೇರಿ ಕೊಳಕೇರಿ ರಸ್ತೆಯಿಂದ ಹಾಗೂ ಚಯ್ಯಂಡಾಣೆ ಪಾರಾಣೆ ರಸ್ತೆಯಿಂದ ಆದಷ್ಟು ಬೇಗ ದುರಸ್ತಿಪಡಿಸಲಾಗುತ್ತೆ ಎಂದರು. ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ, ಪಶ್ಚಿಮ ಘಟ್ಟ ಕಾರ್ಯಪಡೆ ಅಧ್ಯಕ್ಷ ರವಿ ಕುಶಾಲಪ್ಪ, ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಅಚ್ಚಯ್ಯ, ಪಾರಾಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೆಳ್ಳಿಯಮ್ಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಗರದ ಗಣಪತಿ ಬೀದಿ ರಸ್ತೆ ವಿಸ್ತರಣೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದ್ದು, ಇಲ್ಲಿನ ನಿವಾಸಿಗಳ ಹಿತದೃಷ್ಟಿಯಿಂದ ಕೂಡಲೇ ಕಾಮಗಾರಿಯಿಂದ ಪೂರ್ಣಗೊಳಿಸಬೇಕು. ಇಲ್ಲವಾದಲ್ಲಿ ಸ್ಥಳೀಯ ನಿವಾಸಿಗಳ ಸಹಕಾರದೊಂದಿಗೆ ನಗರಸಭೆ ಮುಂಭಾಗ ಪ್ರತಿಭಟನೆ ನಡೆಸುವುದಾಗಿ ನಗರಸಭೆ ಸದಸ್ಯ ಅಮೀನ್ ಮೊಯ್ಸಿನ್ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಮಗಾರಿಯಿಂದ ಪೂರ್ಣಗೊಳಿಸದ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಾ ಇರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ರಸ್ತೆ ವಿಸ್ತರಣೆಗೆ ಸ್ಥಳೀಯ ನಿವಾಸಿಗಳು ಸಂಪೂರ್ಣ ಸಹಕಾರವನ್ನು ನೀಡಿದ್ದರೂ ಕಾಮಗಾರಿಯನ್ನ ಅರ್ಧದಲ್ಲೇ ಸ್ಥಗಿತಗೊಳಿಸಲಾಗಿದೆ. ಕಾಮಗಾರಿ ವಿಳಂಬದಿಂದ ಗಣಪತಿ ಬೀದಿ ನಿವಾಸಿಗಳು ತೊಂದರೆ ಅನುಭವಿಸುತ್ತಾ ಇದ್ದು, ಮನೆಗಳು, ಅಂಗಡಿ, ಮಳಿಗೆಗಳು ಸಂಪೂರ್ಣ ಧೂಳುಮಯವಾಗಿದೆ. ಚರಂಡಿಗಳು ಅವ್ಯವಸ್ಥೆಯಿಂದ ಕೂಡಿದ್ದು, ಕನಿಷ್ಠ ಸ್ಲ್ಯಾಬ್ಗಳನ್ನು ಅಳವಡಿಸುವ ಕೆಲಸ ಮಾಡ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ನಗರಸಭೆ ಚುನಾವಣೆ ನಡೆದು 2 ತಿಂಗಳು ಕಳೆದರೂ ಇಲ್ಲಿಯವರೆಗೆ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿಯಾಗಿಲ್ಲ. ನಗರೋತ್ಥಾನದಡಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾ ಇದ್ದು, ಕಾಮಗಾರಿ ವಿಳಂಬ ಪ್ರಕ್ರಿಯೆ ನಡೀತಾ ಇದೆ ಎಂದು ಆರೋಪಿಸಿದರು. ಕಾಮಗಾರಿ ಟೆಂಡರ್ ಕರೆದು 80% ಪೂರ್ಣಗೊಂಡಾಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಲೋಪ ಇದೆ ಎಂದು ಕಾಮಗಾರಿಯನ್ನು ನಿಲ್ಲಿಸಲಾಗಿದೆ. ನಂತರ ಟೆಂಡರ್ ಕರೆದು 20 ದಿನಗಳು ಕಳೆದರೂ ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ನಗರಸಭೆ ಅಧ್ಯಕ್ಷರು ಗಣಪತಿ ಬೀದಿ ಕಾಮಗಾರಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ತ್ವರಿತಗತಿಯಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಆದರೆ ಅಧಿಕಾರಿಗಳು ಅಧ್ಯಕ್ಷರ ಮಾತಿಗೆ ಬೆಲೆ ಕೊಡದೆ ಕುಂಟು ನೆಪಗಳಿಂದ ಹೇಳ್ತಾ ಇದ್ದಾರೆ ಎಂದರು. ನಗರಸಭೆಯ ಮೊದಲ ಸಭೆಯಲ್ಲಿ ಗಣಪತಿ ಬೀದಿ ಕಾಮಗಾರಿ ಬಗ್ಗೆ ಪ್ರಸ್ತಾಪಿಸಲಾಗಿದ್ದು, 6 ತಿಂಗಳ ಕೊನೆಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸುವುದಾಗಿ ಭರವಸೆ ನೀಡಿದರು. ಆದರೆ ಇಲ್ಲಿಯವರೆಗೆ 50% ಕೆಲಸ ನಡೆದಿಲ್ಲ ಅಂತ ಟೀಕಿಸಿದರು. ಈ ಬಾರಿ ನಗರಸಭೆಗೆ 5 ಕೋಟಿ ವಿಶೇಷ ಅನುದಾನ ತರುವುದಾಗಿ ಅಧ್ಯಕ್ಷರು ಹೇಳಿರುವುದು ಸ್ವಾಗತಾರ್ಹ. ಆದರೆ ಅದನ್ನು ನಗರದ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಸುವಂತಾಗಲಿ ಎಂದರು. ನಗರಸಭೆ ಅಧ್ಯಕ್ಷರಿಗೆ ಅನುಭವ ಇದೆ, ಸಂಖ್ಯಾಬಲ ಇದೆ, ಆದರೆ ಸಾಮರ್ಥ್ಯದ ಕೊರತೆ ಇದೆ ಎಂದು ಟೀಕಿಸಿದ ಅವರು, ನಗರಸಭೆಯ ಆಡಳಿತ ನಡೆಸುವವರಿಗೆ ನಗರದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ, ಮಾಹಿತಿಯ ಕೊರತೆಯಿಂದ ಕಾಲಹರಣ ಮಾಡುತ್ತಾ ಇದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ನಗರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಗಣಪತಿ ಬೀದಿ ಸೇರಿದಂತೆ ನಗರದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ಸಾರ್ವಜನಿಕರನ್ನ ಸೇರಿಸಿಕೊಂಡು ಜನವರಿ 29ರಂದು ಸಂಜೆ 3 ಗಂಟೆಗೆ ನಗರಸಭೆಯ ಮುಂಭಾಗ ಸಾಂಕೇತಿಕ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇದಕ್ಕೂ ಸ್ಪಂದನೆ ದೊರೆಯದಿದ್ದಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಇವತ್ತು ಗಣಪತಿ ಬೀದಿಯ ನಿವಾಸಿಗಳು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅವತ್ತು ನಾವು ಅಧಿಕಾರಿಗಳನ್ನ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳನ್ನ ನಾವು ಬರಮಾಡಿಕೊಂಡ್ವಿ. ಜಿಲ್ಲಾಧಿಕಾರಿಗಳು ಆ ಪ್ರದೇಶದ ಸಮಸ್ಯೆಗಳನ್ನ ಅವರು ಅವತ್ತು ಅವಲೋಕನೆ ಮಾಡಬೇಕಾಗಿತ್ತು. ಅವಲೋಕನೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಅವತ್ತು ಅದರ ಅಧಿಕಾರಿಗಳಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು. ಆದರೆ ಅವರು ಕೂಡ ಬಂದು ಅಲ್ಲಿಂದ ತ್ವರಿತವಾಗಿ ಅಲ್ಲಿಂದ ಹೋದರು. ತದನಂತರ 2-3 ಮೀಟಿಂಗ್ ಅನ್ನ ತೆಗೆದವರು ಕೂಡ ಕಾಮಗಾರಿ ನಡೀತಾ ಇದೆ ಅಂತ ಹೇಳ್ತಾರೆ. ಆದರೆ ಅಲ್ಲಿಯ ಕಾಮಗಾರಿ ಇವತ್ತು 2-3 ದಿವಸ ಆಯಿತು, ಒಬ್ಬನೇ ಒಬ್ಬ ಅಲ್ಲಿ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸಬೂಬನ್ನು ಹೇಳ್ತಾ ಇದ್ದಾರೆ, ರಸ್ತೆ ಧೂಳಿಮಯ ಆಗಿದೆ, ಅವ್ಯವಸ್ಥೆಗಳಾಗಿದೆ, ಚರಂಡಿಗಳ ವಿಚಾರದಲ್ಲಿ ಸ್ಲ್ಯಾಬ್ಗಳ ಅಳವಡಿಸಿಲ್ಲ. ಈಗ ಅದರ ಮೇಲೆ ಇರ್ತಕ್ಕಂಥ ಕೆಳಗೆ ಹ್ಯೂಮ್ ಪೈಪ್ಸ್ಗಳಿವೆ. ಹ್ಯೂಮ್ ಪೈಪ್ಸ್ಗಳನ್ನ ತೆಗೆದು ನಾಳೆ ಎಲ್ಲಾದ್ರೆ ಅದನ್ನ ರೋಲರ್ನ ಓಡಿಸಿ ಹ್ಯೂಮ್ ಪೈಪ್ಸ್ ಎಲ್ಲಾದ್ರೆ ಮುರಿದು ಹೋದ್ರೆ ನಾಳೆ ರಸ್ತೆಗಳು ಸಿಂಕ್ ಆಗುವ ಪ್ರಶ್ನೆಗಳು ಬರುತ್ತೆ.
ಅದು ಮುಖ್ಯ ಬೀದಿ. ಇಂತಹ ಪ್ರಶ್ನೆಗಳೆಲ್ಲವೂ ಇರುವಾಗ ಅದನ್ನ ತ್ವರಿತಗತಿಯಲ್ಲಿ ಕಾಮಗಾರಿ ಮಾಡಿಸುವಂತ ಕೆಲಸಗಳು ನಡೀತಾ ಇಲ್ಲ. ಸ್ಲ್ಯಾಬ್ಗಳು ಅಳವಡಿಸಿ ಅಲ್ಲಿಯ ಕಂಬಗಳನ್ನ ಸ್ಥಳಾಂತರಿಸಿ ಕೂಡಲೇ ಕಾಮಗಾರಿಯನ್ನು ಮಾಡಿಸಬೇಕು. ಒಂದು ವೇಳೆ ಇದನ್ನ ಮಾಡಿಸದಿದ್ದಲ್ಲಿ ಖಂಡಿತವಾಗಿ ನಾವು ಈಗಾಗಲೇ ತೀರ್ಮಾನ ಮಾಡಿ ಸಾರ್ವಜನಿಕರನ್ನು ಸೇರಿಸಿಕೊಂಡು ಶನಿವಾರ 3 ಗಂಟೆಗೆ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅದಾದ ನಂತರ ಇದಕ್ಕೆ ಸ್ಪಂದನೆ ಸಿಗಲಿಲ್ಲ ಅಂತ ಕಂಡು ಬಂದಲ್ಲಿ ಆಹೋರಾತ್ರಿ ಹೋರಾಟಕ್ಕೆ ನಾವು ಸಜ್ಜಾಗ್ತೇವೆ. ನಾವು ಇದನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತೀವಿ. ಆಡಳಿತ ವರ್ಗ ಸಂಪೂರ್ಣ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ವಿಫಲತೆಯನ್ನು ಕಂಡಿದೆ. ಹೊಸ ಅನುದಾನಗಳನ್ನು ತರುವಲ್ಲಿ ಕೂಡ ವಿಫಲತೆ ಕಂಡಿದೆ. ಶಾಸಕರು ದಸರಾದ ಸಂದರ್ಭದಲ್ಲಿ 75 ಲಕ್ಷ ರೂಪಾಯಿ ಅನುದಾನವನ್ನು ನಗರಸಭೆಗೆ ತಂದಿದ್ದೇವೆ ಅಂತ ಹೇಳಿದ್ದಾರೆ. ದಸರಾ ಕಳೆದ ಇವತ್ತಿಗೆ 4 ತಿಂಗಳಾಯಿತು. ಅನುದಾನ ಇನ್ನೂ ನಗರಸಭೆಗೆ ಬಂದಿಲ್ಲ. ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಂದಿದೆ ಅಂತ ಹೇಳ್ತಾರೆ. ಅಲ್ಲಿಯ ಯಾವ ಕ್ರಿಯೋಜನೆ ನಡೆದಿದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಈಗ 5 ಕೋಟಿ ರೂಪಾಯಿ ತರ್ತೀವಿ ಅಂತ ಹೇಳಿದ್ದಾರೆ. ಸ್ವಾಗತಾರ್ಹ. ನಗರಸಭೆಗೆ 5 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಸ್ವಾಗತಾರ್ಹ. ಕಾಯ್ತಾ ಇದ್ದೇವೆ ನಾವು. ಆ ಅನುದಾನ ಬಂದರೆ ಅದರಲ್ಲಿ ನಗರದ ಅಭಿವೃದ್ಧಿಗೆ ಇವರು ಕೆಲಸವನ್ನು ಮಾಡಿ, ಇಲ್ಲದಿದ್ದರೆ ನಮ್ಮ ಈ ಜನಸಾಮಾನ್ಯ ಪರವಾಗಿರ್ತಕ್ಕಂಥ ಹೋರಾಟವನ್ನು ನಿರಂತರವಾಗಿ ನಾವು ತೊಡಗಿಸಿಕೊಳ್ತೇವೆ. ನಡೆದಿರ್ತಕ್ಕಂಥ ಎಲ್ಲ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ತ್ವರಿತವಾಗಿ ಜನಸಾಮಾನ್ಯರಿಗೆ ಲೋಕಾರ್ಪಣೆ ಮಾಡಬೇಕು ಅಂತ ಬೇಡಿಕೆಯನ್ನು ಮಾಡ್ತೇವೆ. ಮತ್ತೋರ್ವ ಸದಸ್ಯ ಎಂಕೆ ಮನ್ಸೂರ್ ಅಲಿ ಮಾತನಾಡಿ, ನಗರಸಭೆಯಲ್ಲಿ ತಾರತಮ್ಯ ನೀತಿ ನಡೀತಾ ಇದೆ ಎಂದು ಆರೋಪಿಸಿದ ಅವರು, ಅಜೆಂಡಾದಲ್ಲಿ ಆಡಳಿತ ಪಕ್ಷದ ಸದಸ್ಯರಿಗೆ ಮಾತ್ರ ಕೆಲಸ ನೀಡಿದ್ದು ಉಳಿದ ಸದಸ್ಯರಿಗೆ ಯಾಕೆ ನೀಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದರು. ನಗರಸಭೆಯಿಂದ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಆದರೆ ಟೆಂಡರ್ಗಳನ್ನು ರದ್ದು ಮಾಡುವ ಮೂಲಕ ಅನುದಾನದ ಕೊರತೆಯ ನೆಪ ಹೇಳಿ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ನಗರೋತ್ಥಾನದಡಿ ವಾರ್ಡ್ ನಂಬರ್ 4ರಲ್ಲಿ ಕೈಗೊಂಡ ಚರಂಡಿ ಕಾಮಗಾರಿಗಳು ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದ್ದು ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ ಎಂದರು. ಇದುವರೆಗೂ ಸಹ ಇವರಿಗೆ ಯಾವುದೇ ಒಂದು ಆಕ್ಷನ್ ಪ್ಲಾನ್ ಮಾಡಿಕೊಂಡು ಕಾಮಗಾರಿನ ತಗೊಳ್ಳಿಕ್ಕೆ ಆಗಿಲ್ಲ. ಇಲ್ಲಿ ಗಣಪತಿ ಬೀದಿ ಆಗಿರ್ಬೋದು ಅಥವಾ ತ್ಯಾಗರಾಜ ಕಾಲನಿ ಆಗಿರ್ಬೋದು ಅಥವಾ ಇನ್ನಿತರ ಪ್ರದೇಶ ಸ್ವಲ್ಪ ಏನು ನಗರದ ಕೆಲಸ ನಡೀತಿದೆ. ಇದು ಇವರಿಗೆ ಅಷ್ಟು ಖುಷಿ ಕೊಡುವಂಥದ್ದು. ಇನ್ನು ಯಾವ ಕಾರಣದಲ್ಲಿ ನಿಲ್ಲಿಸಬೇಕು ಎಂದು ಈ ಟೆಂಡರ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಪ್ರತಿಯೊಂದು ಈಗ ಏನು ಎಲೆಕ್ಟ್ರಿಕ್ ಪೋಲ್ ಶಿಫ್ಟ್ ಆಗಿದ್ರೆ ಇವತ್ತಿಗೆ ಕೆಲಸ 90% ಮುಗಿತಿತ್ತು. ಯಾಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು? ಅಧಿಕಾರಿಗಳ ಬೇಜವಾಬ್ದಾರಿ ಇದೆ. ಆಡಳಿತ ಪಕ್ಷದಲ್ಲಿ ಮೇನ್ ಆಗಿ ತಗೊಂಡಿದ್ದಾರೆ ಆ ಟೆಂಡರ್ ಕ್ಯಾನ್ಸಲ್ ಮಾಡಿ. ಅದರ ನಂತರ 2ನೇ ಟೆಂಡರ್ ಆಯಿತು. ಟೆಂಡರ್ ಆದ್ರೂ ಸಹ ಪುನಃ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಕ್ಯಾನ್ಸಲ್ ಮಾಡಿದ್ರು? ಹೀಗೆ ಹೇಳ್ತಿರುವಂಥ ಸಬೂಬು ಅಂತ ಹೇಳಿದ್ರೆ ನಗರೋತ್ಥಾನದಲ್ಲಿ ದುಡ್ಡುಂಟು ಅದರಲ್ಲಿ ಮಾಡಿಸುವಂತ. ಈಗಾಗಲೇ ನಿಮಗೆ ಗೊತ್ತಿದೆ ನಗರೋತ್ಥಾನದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ. ನಾವು ಈ ನಗರೋತ್ಥಾನದಲ್ಲಿ ಯಾವುದೆಲ್ಲ ಕೆಲಸ ನಡೆದಿದೆ ನಾವು ಲೋಕಾಯುಕ್ತಕ್ಕೆ ಬರಲಿಕ್ಕೆ ನಾವು ಆಲ್ರೆಡಿ ತೀರ್ಮಾನ ತಗೊಂಡಿದ್ದೀವಿ. ವಾರ್ಡ್ ನಂಬರ್ 4 ರಾಜೇಶ್ ನಗರ ಆಸದ್ ನಗರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಚರಂಡಿ ಕೆಲಸ ಸಂಪೂರ್ಣವಾಗಿ ಕಲ್ಪನೆ ಮಾಡಿದ್ದಾರೆ. ಚರಂಡಿ ಕೆಲಸ ಮಾಡಿದ್ದಾರೆ, ರಸ್ತೆ ಕೆಲಸ ಮಾಡಿದ್ದಾರೆ. ಅದೇ ಕಾಂಟ್ರಾಕ್ಟ್ ಇಲ್ಲಿ ಸಹ ಮಾಡ್ತೀವಿ. ನಮಗೆ 8 ದಿನದ ಜನರು ಕೇಳ್ತಾರೆ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ಇಲ್ಲಿ ಏನು ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷದ ಜವಾಬ್ದಾರಿ ಏನು? ಎಲ್ಲರೂ ಒಂದೇ ತರ ತಗೊಂಡು ಹೋಗ್ಬೋದು. ಇಲ್ಲಿ ತಾರತಮ್ಯ ಮಾಡ್ತಿದ್ದಾರೆ. ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಪ್ರೆಸ್ ಕರೀಲಿಕ್ಕೆ ಕಾರಣ. ಇಲ್ಲಿ ನಮಗೆ ತಾರತಮ್ಯ ನೀತಿ ಆಗಬಾರ್ದು. ಎಲ್ಲರೂ 23 ಸದಸ್ಯರು ಒಂದೇ ತರ ತಗೊಂಡು ಹೋಗ್ಬೇಕು. ಇಲ್ಲಿ ನಡೀತಿಲ್ಲ. ಪ್ರತಿಯೊಂದಕ್ಕೂ ಏನು ಆಡಳಿತ ಪಕ್ಷದ ಸದಸ್ಯರಿಗೆ ಅಜೆಂಡಾದಲ್ಲಿ ವರ್ಕ್ ಆಗ್ತಾರೆ. ಯಾಕೆ ನಮಗೆ ಹಾಕಿಲ್ಲ? ಒಂದೊಂದು ಕೆಲಸ ಹಾಕಿಲ್ಲ. ನಾವಿಂದ ಕೇಳಬಾರ್ದ? ಅಥವಾ ಸಾಮಾನ್ಯ ಸಭೆಯಲ್ಲಿ ಕೇಳಿದ್ರೆ ನಮಗೆ ಸಂಬಂಧಿಸಿದ ಉತ್ತರ ಕೊಡ್ತಾ ಇಲ್ಲ. ನೋಡಿ, ನಮಗೆ ಗೊತ್ತಿದೆ ವಿರೋಧ ಪಕ್ಷದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಅವರು ಯಾವ ರೀತಿ ನಮಗೆ ನಮ್ಮ ಕೆಲಸ ಮಾಡಬೇಕು ನಮಗೆ ಗೊತ್ತಿದೆ. ಆದರೆ ಮೊದಲ ಮೀಟಿಂಗ್ ಆದ್ರಿಂದ ನಾವು ಆಮೇಲೆ ಯಾಕಂದ್ರೆ ನಮಗೆ ಗೊತ್ತಿದೆ ನಾವು ರಾಜಿರಹಿತವಾದ ಹೋರಾಟ ಮಾಡಬೇಕು. ಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದ ಬಶೀರ್ ಅಹಮದ್, ನೀಮಾ ಹರ್ಷದ್, ಮೇರಿ ವೇಗಸ್, ಎಸ್ಟಿಪಿಐ ನಗರ ಪ್ರಧಾನ ಕಾರ್ಯದರ್ಶಿ ಮುಸ್ತಫಾ ಪಾಲ್ಗೊಂಡಿದ್ದರು. 4 ನಾಡಿನ ಸುತ್ತಮುತ್ತ ಜನತೆಗೆ ಸಂತಸದ ಸುದ್ದಿ. ನಾಪೋಕ್ಲುವಿನ ನ್ಯೂ ಟೈಕೂನ್ ಫರ್ನಿಚರ್ ಮಳಿಗೆಗೆ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಕೊಡುಗೆ. ವಾರ್ಷಿಕೋತ್ಸವ ಹಾಗೂ ಹೊಸ ವರ್ಷದ ಪ್ರಯುಕ್ತ ಧಮಾಕ ಆಫರ್.
ಗ್ರಾಹಕರಿಗೆ ಗೃಹ ಬಳಕೆಗೆ ಬೇಕಾದ ಎಲ್ಲಾ ತರಹದ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಕಾಟ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಬೆಡ್, ಟಿವಿ ಸ್ಟ್ಯಾಂಡ್, ಚೇರು, ತೊಟ್ಟಿಲು, ಆಫೀಸ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್, ಟೀಪಾಯ್ ಸೇರಿದಂತೆ ನಿಮ್ಮ ಅಂದದ ಮನೆಗೆ ಬೇಕಾಗುವ ಎಲ್ಲಾ ತರಹದ ಪೀಠೋಪಕರಣಗಳು ಟೈಕೂನ್ ಫರ್ನಿಚರ್ನಲ್ಲಿ ಲಭ್ಯ. ಗುಣಮಟ್ಟದ ವುಡನ್ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಕಾಟ್, ದಿವಾನ್ ಕಾಟ್, ಗಾಡ್ರೇಜ್, 2 ಚೇರ್ಗೆ ಕೇವಲ 59,999 ರೂಪಾಯಿ ಮಾತ್ರ. ಈ ಬಂಪರ್ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಅಲ್ಲದೆ ಹೊಸ ವರ್ಷದ ಪ್ರಯುಕ್ತ 10,000 ಮೇಲೆ ವಸ್ತುಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗೆಲ್ಲಿರಿ ಮೊದಲ ಬಹುಮಾನ ಸೋಫಾ ಸೆಟ್, 2ನೇ ಬಹುಮಾನ ಟಿವಿ ಸ್ಟ್ಯಾಂಡ್, 3ನೇ ಬಹುಮಾನ ಐರನ್ ಟೇಬಲ್. ಡ್ರಾ ದಿನಾಂಕ 2022 ಮಾರ್ಚ್ 28. ನಮ್ಮಲ್ಲಿ ಇಎಂಐ ಸೌಲಭ್ಯವೂ ಇದೆ. ಒಮ್ಮೆ ಭೇಟಿ ನೀಡಿ. ನ್ಯೂ ಟೈಕೂನ್ ಫರ್ನಿಚರ್, ಬೇತು ರಸ್ತೆ, ಕೆನರಾ ಬ್ಯಾಂಕ್ ಕಟ್ಟಡ, ನಾಪೋಕ್ಲು. ಮಾಲೀಕರು ಹ್ಯಾರಿಸ್ ಸಿಎಂ. ಕಾಂಟ್ಯಾಕ್ಟ್ 8762969332 ಅಥವಾ 8105177673. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಅಪ್ಪ, ಅಮ್ಮ, ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ಹಳೆ ಒಡವೆಯನ್ನ ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನ ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 880300 ಮಂಚಿನ ನಗರಿ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಕೊಡಗು ಕೇರಳ ಶೈಲಿಯ ರುಚಿಕರ, ಶುಚಿಕರ, ಸ್ವಾದಿಷ್ಟಕರ ಊಟೋಪಚಾರಕ್ಕೆ ಹೆಸರುವಾಸಿಯಾದ ರೆಸ್ಟೋರೆಂಟ್ ತಡ್ಕಾ. ಕೊಡಗಿನ ಶೈಲಿಯ ಕಡುಂಬಿಟ್ಟು, ನೂಪುಟ್ಟು, ಅಕ್ಕಿ ರೊಟ್ಟಿ, ಘಮಘಮಿಸುವ ಗೀ ರೈಸ್, ಚಿಕನ್ ಕರಿ, ಮಟನ್ ಕರಿ, ಕುರು ಕರಿ, ಕೇರಳ ಶೈಲಿಯ ಸ್ವಾದಿಷ್ಟಕರವಾದ ಪರಿಮಳಯುಕ್ತ ಕುತ್ತಿಪುಟ್ಟು, ಅಪ್ಪಂ, ಕಡ್ಲೆಕರಿ, ಪತ್ತಲ್, ಮೀನ್ ಕರಿ ನಿಮ್ಮ ತಡ್ಕಾದಲ್ಲಿ. ತಡ್ಕಾ ವಿಶೇಷ ಆಕರ್ಷಣೆ ವೆಜ್ ಥಾಲಿ ಮೀಲ್ಸ್, ನಾನ್ ವೆಜ್ ಥಾಲಿ ಮೀಲ್ಸ್. ಸಮಾರಂಭಗಳಿಗೆ ಕ್ಯಾಟರಿಂಗ್, ಡೋರ್ ಡೆಲಿವರಿ ಸೌಲಭ್ಯವೂ ಇದೆ. ಸಂಪೂರ್ಣ ಶುಚಿತ್ವದೊಂದಿಗೆ ರುಚಿ ರುಚಿಯಾದ ಆಹಾರಕ್ಕಾಗಿ ಹಿಂದೆ ಬನ್ನಿ. ಹೋಟೆಲ್ ತಡ್ಕಾ, ಕಾಫಿ ಕೃಪಾ ಕಟ್ಟಡ, ರಾಜಸೀಟ್ ರಸ್ತೆ, ಗಾಂಧಿ ಮೈದಾನ ಸಮೀಪ, ಮಡಿಕೇರಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಶುಚಿ ರುಚಿ ಆಹಾರ, ಕೇರಳ ಶೈಲಿಯ ಊಟೋಪಚಾರ ತಡ್ಕಾದಲ್ಲಿ. ಸುಂದರ ವಾತಾವರಣ, ಉತ್ತಮ ಸೇವೆಗಾಗಿ ಹಿಂದೆ ಭೇಟಿ ನೀಡಿ. ಹೋಟೆಲ್ ತಡ್ಕಾ, ಫ್ಯಾಮಿಲಿ ರೆಸ್ಟೋರೆಂಟ್, ಕಾಫಿ ಕೃಪಾ ಕಟ್ಟಡ, ರಾಜಸೀಟ್ ರಸ್ತೆ, ಮಡಿಕೇರಿ. ಸಂಪರ್ಕಿಸಿ 8904827402. ಕೊಡಗಿನಲ್ಲಿ ಬಿಜೆಪಿ ಪಕ್ಷ ತಂದ ಅಸ್ತಿತ್ವ ಕಳೆದುಕೊಂಡಿದೆ. ಯೋಧರ ನಾಡು ಕೊಡಗಿನಲ್ಲಿ ಮತ್ತೆ ಇತಿಹಾಸ ಮರುಕಳಿಸಲಿದೆ ಎಂದು ಕೊಡಗಿನ 2 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಜಯಬೇರಿ ಬಾರಿಸುವುದರಲ್ಲಿ 2 ಮಾತಿಲ್ಲ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಿಶ್ವಾಸ ವ್ಯಕ್ತಪಡಿಸಿದರು.
ಕುಶಾಲನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನ 2 ಶಾಸಕರು ಆಟಕ್ಕೆ ಇದ್ದಾರೆ, ಆದರೆ ಲೆಕ್ಕಕ್ಕಿಲ್ಲ. ಒಬ್ಬರು 5 ಬಾರಿ ಗೆದ್ದಿದ್ದಾರೆ, ಮತ್ತೊಬ್ಬರು 4 ಬಾರಿ ಗೆದ್ದಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಇದುವರೆಗೆ ಯಾರಿಗೂ ಒಂದು ಮಂತ್ರಿ ಸ್ಥಾನ ನೀಡಲಿಲ್ಲ. ಕಾಟಾಚಾರಕ್ಕೆ 2 ತಿಂಗಳು ಅಪ್ಪಚ್ಚು ರಂಜನ್ ಅವರಿಗೆ ಕ್ರೀಡಾ ಸಚಿವ ಸ್ಥಾನ ನೀಡಿದ್ದು ಹೊರತುಪಡಿಸಿ ನಿಗಮದ ಅಧ್ಯಕ್ಷರಾಗಿ ಕೂಡ ನೇಮಿಸಲಿಲ್ಲ. 3 ತಿಂಗಳಿಗೆ ಒಬ್ಬರಂತೆ ಕೊಡಗು ಉಸ್ತುವಾರಿ ಸಚಿವರನ್ನ ನೇಮಕ ಮಾಡ್ತಾರೆ. ಸ್ಥಳೀಯ ಶಾಸಕರಿಗೆ ಮಣೆ ಹಾಕೋದಿಲ್ಲ. ಕೊಡಗಿನ 2 ಶಾಸಕರು ತಮ್ಮ ವರ್ಚಸ್ಸನ್ನ ಕಳೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡಗಿಗೆ ನೀಡಿದ ಅನುದಾನದ ಕಾಲು ಭಾಗವನ್ನು ತರಲು ಈ 2 ಶಾಸಕರಿಗೆ ಸಾಧ್ಯವಾಗಲಿಲ್ಲ. ಬೇಕಾದ್ರೆ ಶ್ವೇತಪತ್ರ ತರಿಸಿ ನೋಡುವ ಅಂತ ಸವಾಲು ಹಾಕಿದ್ರು. ಕಳೆದ ಬಾರಿ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ತಕ್ಕ ಪಾಠ ಕಲಿಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ರಾಜ್ಯ ನಾಯಕರು ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಚಂದ್ರಮೌಳಿ ಅವರ ಬಗ್ಗೆ ಒಲವು ತೋರಿಸಿದೆ. ಅವರು ಅಭ್ಯರ್ಥಿಯಾಗುವುದು ಖಡಾಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷವನ್ನ ಬಲಗೊಳಿಸುವ ಉದ್ದೇಶದಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಕೊಡಗು ಜಿಲ್ಲೆಯಲ್ಲಿ 60,000 ಸದಸ್ಯತ್ವ ಅಭಿಯಾನ ಗುರಿ ಹೊಂದಿರುವುದಾಗಿ ತಿಳಿಸಿದರು. ಇಡೀ 31 ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಪಕ್ಷ ಸಂಘಟನೆಗೋಸ್ಕರ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಹಳ ಗಟ್ಟಿಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 12 ವರ್ಷದ ನಂತರ ಮೆಂಬರ್ಶಿಪ್ ಡ್ರೈವ್ನ ಶುರು ಮಾಡಿದ್ದೀವಿ. ಇಡೀ ದೇಶಾದ್ಯಂತ ನೋಂದಣಿ ಕಾರ್ಯಕ್ರಮ, ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಶುರು ಮಾಡಿದ್ದೀವಿ 12 ವರ್ಷದ ನಂತರ. ಈಗ ಆ ಡಿಜಿಟಲ್ ಫಾರ್ಮೆಟಲ್ಲಿ ನಾವು ನೋಂದಣಿ ಮಾಡಿಸ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಸುಮಾರು 60 ಲಕ್ಷ ಜನನ ನಾವು ಮೆಂಬರ್ಶಿಪ್ ಮಾಡಿಸುವಂಥದ್ದಕ್ಕೆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಅದೀಗಾಗಲೇ ಶುರುವಾಗಿದೆ. ಡಿಜಿಟಲ್ ಫಾರ್ಮೆಟಲ್ಲಿ ಮಾರ್ಚ್ 31 ಒಳಗಡೆ ಈ ಗುರಿಯನ್ನು ತಲುಪುವಂಥದ್ದಕ್ಕೆ ನಮ್ಮದು ಆದೇಶ ಇದೆ. ಅದು ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಕೊಡಗಿನಲ್ಲೇ ಸುಮಾರು ಒಂದು 60,000 ರಿಂದ 70,000 ನೋಂದಣಿ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಮಾಡಿಸುವಂಥದ್ದಕ್ಕೆ ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೆ ಇವತ್ತೊಂದು ಸಭೆ ಆಗಿದೆ. ಆ ಸಭೆಯಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡುವಂಥ ಕೆಲಸವನ್ನು ನಮ್ಮ ಹೈಕಮಾಂಡ್ ಮೂಲಕ ನಾವು ಈಗಾಗಲೇ ಮಾಡಿಸುವಂಥದ್ದು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಹೋರಾಟ ನಡೀತದೆ. ಇದು ಭಾಳ ಸ್ಪಷ್ಟವಾಗಿದೆ. 2023ಕ್ಕೆ ಕಾಂಗ್ರೆಸ್ ದೇಶದಲ್ಲಿ ಕೂಡ 2024ಕ್ಕೆ ಯಾವ ಕಾರಣಕ್ಕೂ ನರೇಂದ್ರ ಮೋದಿಯವರು ಮತ್ತೆ ರಿಪೀಟ್ ಆಗಲ್ಲ. ಯಾಕೆಂದರೆ ಸುಳ್ಳು, ಪುಲ್ವಾಮಾ ಇವೆಲ್ಲ ನೋಡಿ ಸಾಕಾಗೈತೆ ದಿನಗಳಿಗೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಸಂಸದ ಪ್ರತಾಪ್ ಸಿಂಹ ಅವರ ಸುಳ್ಳು PhD ಮಾಡ್ಬೋದು, ಅಷ್ಟರ ಮಟ್ಟಿಗೆ ಸುಳ್ಳು ಹೇಳುವಂಥ ಒಬ್ಬ MP ಚೂಸ್ ಮಾಡ್ಕೊಳ್ಳುವಂಥದ್ದು ದುರ್ದೈವ ಮೈಸೂರು ಭಾಗಕ್ಕೆ, ಮೈಸೂರು ಮತ್ತು ಕೊಡಗಿಗೆ. ಅದು ಮತ್ತೆ ರಿಪೀಟ್ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಇವ್ರದ್ದು ಏನೆಲ್ಲ ಅನಾಚಾರಗಳಿದ್ದಾವೆ ಅದನ್ನು ಒಂದೊಂದು ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಯಾಗಲಿ ಚಂದ್ರಮೌಳಿ ಅವರು ಹೇಳಿದಾಗೆ ಹಿರಿಯ ರಾಜ್ಯ ಕಾಂಗ್ರೆಸ್ ಮುಖಂಡರಾದ ಚಂದ್ರಮೌಳಿ ಮಾತನಾಡಿ, ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಮೇಕೆದಾಟು ಪಾದಯಾತ್ರೆಗೆ ಎಲ್ಲೆಡೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಸ್ವಾತಂತ್ರ್ಯ ಹೋರಾಟದ ರೀತಿಯಲ್ಲಿ ಭಾಸವಾಗ್ತಾ ಇತ್ತು. ನಾಡಿನ ಹಿತಕ್ಕಾಗಿ ಮೇಕೆದಾಟು ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಹೊರತುಪಡಿಸಿ ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಣೆ ಇಲ್ಲ. ಆದರೂ ಬಿಜೆಪಿ ಸರ್ಕಾರ ಪಾದಯಾತ್ರೆಗೆ ಅಡ್ಡಿಪಡಿಸಿತು ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಜನಹಿತ ಮರೆತಿದೆ. ಮುಂದಿನ ದಿನಗಳಲ್ಲಿ ಜನತೆ ಸರ್ಕಾರದ ವಿರುದ್ಧ ದಂಗೆ ಏಳಲಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರು ಜಿಲ್ಲೆಯ ಅಭ್ಯರ್ಥಿಯನ್ನು ಮರೆತು ಬೇರೆ ಬೇರೆ ಕಾಯಕದಲ್ಲಿ ತೊಡಗಿದ್ದಾರೆ. ಕೊಡಗು ಪ್ರಕೃತಿ ರಮಣೀಯ ಜಿಲ್ಲೆ, ಆದರೆ ಇಲ್ಲಿನ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಪ್ರವಾಸೋದ್ಯಮವನ್ನು ನಂಬಿರುವ ಕುಟುಂಬವನ್ನು ಬೀದಿಗೆ ತಳ್ಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಕೆಟ್ಟ ಆಡಳಿತದಿಂದ ಜನತೆ ರೋಸಿ ಹೋಗಿದ್ದಾರೆ. ಮುಂದಿನ ಬಾರಿ ರಾಜ್ಯದಲ್ಲಿ ಮತ್ತೆ ಕೊಡಗಿನಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಖಚಿತ ಎಂದರು. ಕೊರೋನಾ ಟೈಮಲ್ಲಿ ಸೋಂಕಿತರನ್ನು ಅವರಿಗೆಲ್ಲರಿಗೂ ಚಿಕಿತ್ಸೆಗಳನ್ನು ಕೊಡುವುದು, ಅವರಿಗೆ ಸೋಂಕಿತರಲ್ಲಿ ದೂರ ಇರುವಂತಹ ಕೆಲವೊಂದು ಕೆಲಸಗಳನ್ನು ಕೂಡ ನಮ್ಮವರು ಮಾಡಿದ್ವಿ. ಇವಾಗ ಕೂಗನ್ನು ಕೇಳ್ತಾ ಇದ್ದೀವಿ. ಯಾವುದೇ ಒಂದು BJP ಸರ್ಕಾರ ಅಧಿಕಾರಕ್ಕೆ ಬಂದಿರುತ್ತಂದರೆ ಅವರು ಮಿನಿಮಮ್ 3 ಜನ ಮುಖ್ಯಮಂತ್ರಿಗಳಾಗಿರ್ತಾರೆ. ಈಗ ಸನ್ಮಾನ್ಯ ಯಡಿಯೂರಪ್ಪನವರು ಕಾರಣ ನೀಡು ಹೋಗು ಅಂತ ಸಾಮಾನ್ಯ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಅವರನ್ನು ಮುಖ್ಯಮಂತ್ರಿಯಿಂದ ಕೆಳಗಡೆ ಇಳಿಸೋದು ಇವತ್ತು ಕೂಡ ಜನರಿಗೆ ಉತ್ತರ ಕೊಡಲಿಲ್ಲ ಯಾರು ಕೂಡ. ಎರಡನೇದು ಬಸವರಾಜ ಬೊಮ್ಮಾಯಿ ಅವರನ್ನು ನೋಡ್ತಾ ಇದ್ದಾರೆ. ಆಗಲೇ ಪ್ರತಿ ದಿವಸ ಪೇಪರ್ಲಿ ನೋಡ್ತಾ ಇದ್ದಾರೆ, ಅತೃಪ್ತ BJPಯವರ ಸಭೆ, BJP ಒಳಗುದಿ ಅಂತ. ಹೌದು, ಯಾವಾಗ ಒಂದು ಗಟ್ಟಿ ಈ ಥರ ಇರೋದಿಲ್ಲ, ಒಂದು ಕಲಬೆರಕೆ ಸರ್ಕಾರ ಮಾಡಿತು, ಇವೆಲ್ಲ ಆಗೋದು ಸಹಜ. ಹೆಸರಿಗೆ ಮಾತ್ರ ಅದು ಇವತ್ತು BJP ಗೌರ್ಮೆಂಟಲ್ಲಿ ಹೇಳ್ತಾ ಇದೆ. ಆದರೆ ನಮ್ಮವರಿಂದ ಅದನ್ನು
ಗಾಬರಿ ಮಾಡ್ಕೊಂಡು ಹೋದಂಥ 17 ಜನ ಕರ್ಕೊಂಡೋಗಿ ಅವ್ರು ಮಾಡಿದಂತಹ ಸರ್ಕಾರ ಇವತ್ತು ಅನುಭವಿಸ್ತಾ ಇದ್ದಾರೆ. ಈಗ ನಾವು ಆಗಾಗಲೇ ಜನಗಳಿಗೆಲ್ಲ ಹೇಳಿದರೆ, ನಮ್ಮ ನಾಯಕರು ಕೂಡ ಹೇಳಿದರೆ, ಯಾವುದೇ ಕಾರಣದಲ್ಲೂ ಕೂಡ ಹೋದಂತಹ ಶಾಸಕರನ್ನು ವಾಪಸ್ ಕರ್ಕೊಂಡು ನಾವು ಮತ್ತೆ ಸರ್ಕಾರ ನಡೆಸೋದಿಲ್ಲ. ನಾವು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದರೆ ದೊಡ್ಡದೇನಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ, ಬೇಡ. ನಾವು ಜನಗಳು ಏನು ಇವತ್ತು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನೀವು ವಿರೋಧ ಪಕ್ಷದಲ್ಲಿರಿ ಅಂತ ಹೇಳಿ ಹೋಗ್ತೀವಿ. ಇತ್ತೀಚೆಗೆ ನೋಡಿದ್ರೆ ಈಗ ಸತ್ತು ಹೋದಂತಹ ಮತ್ತು ಜಡ್ಡು ಹಿಡಿದಂತಹ ಚಳುವಳಿಗಳಿಗೆ ಒಂದು ಹೊಸ ಸಂಚಲನವನ್ನು ನೀಡಿದರು. ಮೇಕೆದಾಟು ಸ್ವಾತಂತ್ರ್ಯ ಸಂಗ್ರಾಮದಿಂದ ಜನಬರ ಶುರುವಾದ ಏನು ಒಂದು 0.5% 0.575% ಕೋವಿಡ್ ರೇಟ್ಗಳಿತ್ತು. ಆವಾಗ ಅವರು ನಿರ್ಬಂಧ ಹಾಕ್ತಾರೆ. ಈಗ 18 ಪಾಯಿಂಟ್ ದಾಟಿದ್ರೆ ನಿರ್ಬಂಧ ತೆಗಿತಾರೆ. ಇದೊಂಥರ ತುಗ್ಲಕ್ ದರ್ಬಾರವಾಗಿದೆ. ಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ನಟೇಶ್ ಗೌಡ, ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಎಸ್ ಅನಂತಕುಮಾರ್, ಜಿಲ್ಲಾ ವಕ್ತಾರ ಸುರೇಶ್, ಜಿಲ್ಲಾ ಉಪಾಧ್ಯಕ್ಷ ಜನಾರ್ದನ್ ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ ಬಿಜೆಪಿ ಪಕ್ಷ ತಂದ ಅಸ್ತಿತ್ವ ಕಳೆದುಕೊಂಡಿದೆ. ಯೋಧರ ನಾಡು ಕೊಡಗಿನಲ್ಲಿ ಮತ್ತೆ ಇತಿಹಾಸ ಮರುಕಳಿಸಲಿದೆ ಎಂದು ಕೊಡಗಿನ 2 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಜಯಬೇರಿ ಬಾರಿಸುವುದರಲ್ಲಿ 2 ಮಾತಿಲ್ಲ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಿಶ್ವಾಸ ವ್ಯಕ್ತಪಡಿಸಿದರು. ಕುಶಾಲನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನ 2 ಶಾಸಕರು ಆಟಕ್ಕೆ ಇದ್ದಾರೆ, ಆದರೆ ಲೆಕ್ಕಕ್ಕಿಲ್ಲ. ಒಬ್ಬರು 5 ಬಾರಿ ಗೆದ್ದಿದ್ದಾರೆ, ಮತ್ತೊಬ್ಬರು 4 ಬಾರಿ ಗೆದ್ದಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಇದುವರೆಗೆ ಯಾರಿಗೂ ಒಂದು ಮಂತ್ರಿ ಸ್ಥಾನ ನೀಡಲಿಲ್ಲ. ಕಾಟಾಚಾರಕ್ಕೆ 2 ತಿಂಗಳು ಅಪ್ಪಚ್ಚು ರಂಜನ್ ಅವರಿಗೆ ಕ್ರೀಡಾ ಸಚಿವ ಸ್ಥಾನ ನೀಡಿದ್ದು ಹೊರತುಪಡಿಸಿ ನಿಗಮದ ಅಧ್ಯಕ್ಷರಾಗಿ ಕೂಡ ನೇಮಿಸಲಿಲ್ಲ. 3 ತಿಂಗಳಿಗೆ ಒಬ್ಬರಂತೆ ಕೊಡಗು ಉಸ್ತುವಾರಿ ಸಚಿವರಿಂದ ನೇಮಕ ಮಾಡ್ತಾರೆ. ಸ್ಥಳೀಯ ಶಾಸಕರಿಗೆ ಮಣೆ ಹಾಕೋದಿಲ್ಲ. ಕೊಡಗಿನ 2 ಶಾಸಕರು ತಮ್ಮ ವರ್ಚಸ್ಸನ್ನು ಕಳೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡಗಿಗೆ ನೀಡಿದ ಅನುದಾನದ ಕಾಲು ಭಾಗವನ್ನು ತರಲು ಈ 2 ಶಾಸಕರಿಗೆ ಸಾಧ್ಯವಾಗಲಿಲ್ಲ. ಬೇಕಾದರೆ ಶ್ವೇತಪತ್ರ ತರಿಸಿ ನೋಡುವ ಅಂತ ಸವಾಲು ಹಾಕಿದ್ರು. ಕಳೆದ ಬಾರಿ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ತಕ್ಕ ಪಾಠ ಕಲಿಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ರಾಜ್ಯ ನಾಯಕರು ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಚಂದ್ರಮೌಳಿ ಅವರ ಬಗ್ಗೆ ಒಲವು ತೋರಿಸಿದೆ. ಅವರು ಅಭ್ಯರ್ಥಿಯಾಗುವುದು ಖಡಾಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸುವ ಉದ್ದೇಶದಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಕೊಡಗು ಜಿಲ್ಲೆಯಲ್ಲಿ 60,000 ಸದಸ್ಯತ್ವ ಅಭಿಯಾನ ಗುರಿ ಹೊಂದಿರುವುದಾಗಿ ತಿಳಿಸಿದರು. ಇಡೀ 31 ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಪಕ್ಷ ಸಂಘಟನೆಗೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಹಳ ಗಟ್ಟಿಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 12 ವರ್ಷದ ನಂತರ ಮೆಂಬರ್ಶಿಪ್ ಡ್ರೈವ್ನ ಶುರು ಮಾಡಿದ್ದೀವಿ. ಇಡೀ ದೇಶಾದ್ಯಂತ ನೋಂದಣಿ ಕಾರ್ಯಕ್ರಮ, ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಶುರು ಮಾಡಿದ್ದೀವಿ 12 ವರ್ಷದ ನಂತರ. ಈಗ ಆ ಡಿಜಿಟಲ್ ಫಾರ್ಮೆಟಲ್ಲಿ ನಾವು ನೋಂದಣಿ ಮಾಡಿಸ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಸುಮಾರು 60 ಲಕ್ಷ ಜನನ ನಾವು ಮೆಂಬರ್ಶಿಪ್ ಮಾಡಿಸುವಂಥದ್ದಕ್ಕೆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಅದೀಗಾಗಲೇ ಶುರುವಾಗಿದೆ. ಡಿಜಿಟಲ್ ಫಾರ್ಮೆಟಲ್ಲಿ ಮಾರ್ಚ್ 31 ಒಳಗಡೆ ಈ ಗುರಿಯನ್ನು ತಲುಪುವಂಥದ್ದಕ್ಕೆ ನಮ್ಮದು ಆದೇಶ ಇದೆ. ಅದು ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಕೊಡಗಿನಲ್ಲೇ ಸುಮಾರು ಒಂದು 60,000 ರಿಂದ 70,000 ನೋಂದಣಿ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಮಾಡಿಸುವಂಥದ್ದಕ್ಕೆ ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೆ ಇವತ್ತೊಂದು ಸಭೆ ಆಗಿದೆ. ಆ ಸಭೆಯಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡುವಂಥ ಕೆಲಸವನ್ನು ನಮ್ಮ ಹೈಕಮಾಂಡ್ ಮೂಲಕ ನಾವು ಈಗಾಗಲೇ ಮಾಡಿಸುವಂಥದ್ದು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಹೋರಾಟ ನಡೀತದೆ. ಇದು ಭಾಳ ಸ್ಪಷ್ಟವಾಗಿದೆ. 2023ಕ್ಕೆ ಕಾಂಗ್ರೆಸ್ ದೇಶದಲ್ಲಿ ಕೂಡ 2024ಕ್ಕೆ ಯಾವ ಕಾರಣಕ್ಕೂ ನರೇಂದ್ರ ಮೋದಿಯವರು ಮತ್ತೆ ರಿಪೀಟ್ ಆಗಲ್ಲ. ಯಾಕೆಂದರೆ ಈ ಸುಳ್ಳು, ಪುಲ್ವಾಮಾ ಇವೆಲ್ಲ ನೋಡಿ ಸಾಕೋಗಿದೆ ಜನಗಳಿಗೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಸಂಸದ ಪ್ರತಾಪ್ ಸಿಂಹ ಅವರ ಸುಳ್ಳು PhD ಮಾಡ್ಬೋದು, ಅಷ್ಟರ ಮಟ್ಟಿಗೆ ಸುಳ್ಳು ಹೇಳುವಂಥ ಒಬ್ಬ MP ಚೂಸ್ ಮಾಡ್ಕೊಳ್ಳುವಂಥದ್ದು ದುರ್ದೈವ ಮೈಸೂರು ಭಾಗಕ್ಕೆ, ಮೈಸೂರು ಮತ್ತು ಕೊಡಗಿಗೆ. ಅದು ಮತ್ತೆ ಅದು ರಿಪೀಟ್ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಇವ್ರದ್ದು ಏನೆಲ್ಲ ಅನಾಚಾರಗಳಿದ್ದಾವೆ ಅದನ್ನು ಒಂದೊಂದೇ ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಯಾಗಲಿ ಚಂದ್ರಮೌಳಿ ಅವರು ಹೇಳಿದಾಗೆ ಹಿರಿಯ ರಾಜ್ಯ ಕಾಂಗ್ರೆಸ್ ಮುಖಂಡರಾದ ಚಂದ್ರಮೌಳಿ ಮಾತನಾಡಿ, ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಮೇಕೆದಾಟು ಪಾದಯಾತ್ರೆಗೆ ಎಲ್ಲೆಡೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಸ್ವಾತಂತ್ರ್ಯ ಹೋರಾಟದ ರೀತಿಯಲ್ಲಿ ಭಾಸವಾಗ್ತಾ ಇತ್ತು. ನಾಡಿನ ಹಿತಕ್ಕಾಗಿ ಮೇಕೆದಾಟು ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಹೊರತುಪಡಿಸಿ ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಣೆ ಇಲ್ಲ. ಆದರೂ ಬಿಜೆಪಿ ಸರ್ಕಾರ ಪಾದಯಾತ್ರೆಗೆ ಅಡ್ಡಿಪಡಿಸಿತು ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಜನಹಿತ ಮರೆತಿದೆ. ಮುಂದಿನ ದಿನಗಳಲ್ಲಿ ಜನತೆ ಸರ್ಕಾರದ ವಿರುದ್ಧ ದಂಗೆ ಏಳಲಿದ್ದಾರೆ.
ಕೊಡಗು ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರು ಜಿಲ್ಲೆಯ ಅಭ್ಯರ್ಥಿಯನ್ನ ಮರೆತು ಬೇರೆ ಬೇರೆ ಕಾಯಕದಲ್ಲಿ ತೊಡಗಿದ್ದಾರೆ. ಕೊಡಗು ಪ್ರಕೃತಿ ರಮಣೀಯ ಜಿಲ್ಲೆ, ಆದರೆ ಇಲ್ಲಿನ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಪ್ರವಾಸೋದ್ಯಮವನ್ನ ನಂಬಿರುವ ಕುಟುಂಬವನ್ನ ಬೀದಿಗೆ ತಳ್ಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಕೆಟ್ಟ ಆಡಳಿತದಿಂದ ಜನತೆ ರೋಸಿ ಹೋಗಿದ್ದಾರೆ. ಮುಂದಿನ ಬಾರಿ ರಾಜ್ಯದಲ್ಲಿ ಮತ್ತೆ ಕೊಡಗಿನಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಖಚಿತ ಎಂದರು. ಕೊರೋನಾ ಟೈಮಲ್ಲಿ ಸೋಂಕಿತರನ್ನು ಅವರಿಗೆಲ್ಲರಿಗೂ ಚಿಕಿತ್ಸೆಗಳನ್ನು ಕೊಡುವುದು, ಅವರಿಗೆ ಸೋಂಕಿತರಿಂದ ದೂರ ಇರುವಂತಹ ಕೆಲವೊಂದು ಕೆಲಸಗಳನ್ನು ಕೂಡ ನಮ್ಮವರು ಮಾಡಿದ್ದಾರೆ. ಇವಾಗ ಕೂಗನ್ನು ಕೇಳ್ತಾ ಇದ್ದೀವಿ. ಯಾವುದೇ ಒಂದು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರು ಮಿನಿಮಮ್ 3 ಜನ ಮುಖ್ಯಮಂತ್ರಿಗಳಾಗಿರ್ತಾರೆ. ಈಗ ಸನ್ಮಾನ್ಯ ಯಡಿಯೂರಪ್ಪನವರು ಕಾರಣ ನೀಡು ಹೋಗು ಅಂತ ಸಾಮಾನ್ಯನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಅವರನ್ನು ಮುಖ್ಯಮಂತ್ರಿಯಿಂದ ಕೆಳಗಡೆ ಇಳಿಸೋದು ಕೂಡ ಇವತ್ತು ಕೂಡ ಜನರಿಗೆ ಉತ್ತರ ಕೊಡಲಿಲ್ಲ ಯಾರು ಕೂಡ. ಎರಡನೇದು ಬಸವರಾಜ ಬೊಮ್ಮಾಯಿ ಅವ್ರನ್ನ ನೀವು ನೋಡ್ತಾ ಇದ್ದೀರ. ಆಗಲೇ ಪ್ರತಿ ದಿವಸ ಪೇಪರಲ್ಲಿ ನೋಡ್ತಾ ಇದ್ದೀವಿ, ಅತೃಪ್ತ ಬಿ ಜೆ ಪಿಯವರ ಸಭೆ, ಬಿ ಜೆ ಪಿ ಒಳಗುದಿ ಅಂತ. ಹೌದು, ಯಾವಾಗ ಒಂದು ಗಟ್ಟಿ ಈ ಥರ ಇರೋದಿಲ್ಲ, ಒಂದು ಕಲಬೆರಕೆ ಸರ್ಕಾರ ಮಾಡಿತು, ಇವೆಲ್ಲ ಆಗೋದು ಸಹಜ. ಹೆಸರಿಗೆ ಮಾತ್ರ ಅದು ಇವತ್ತು ಬಿ ಜೆ ಪಿ ಗೌರ್ಮೆಂಟಲ್ಲಿ ಹೇಳ್ತಾ ಇದೆ. ಆದರೆ ನಮ್ಮವರಿಂದ ಅದನ್ನು ರಾಬರಿ ಮಾಡ್ಕೊಂಡು ಹೋದಂಥ 17 ಜನ ಕರ್ಕೊಂಡೋಗಿ ಅವ್ರು ಮಾಡಿದಂತಹ ಸರ್ಕಾರ ಇವತ್ತು ಅನುಭವಿಸ್ತಾ ಇದ್ದಾರೆ. ಈಗ ನಾವು ಆಗಾಗಲೇ ಜನಗಳಿಗೆಲ್ಲ ಹೇಳಿದ್ರೆ, ನಮ್ಮ ನಾಯಕರು ಕೂಡ ಹೇಳಿದರೆ, ಯಾವುದೇ ಕಾರಣದಲ್ಲೂ ಕೂಡ ಹೋದಂತಹ ಶಾಸಕರನ್ನು ವಾಪಸ್ ಕರ್ಕೊಂಡು ನಾವು ಮತ್ತೆ ಸರ್ಕಾರ ನಡೆಸೋದಿಲ್ಲ. ನಾವು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದರೆ ದೊಡ್ಡದೇನಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಬೇಡ, ನಾವು ಜನಗಳು ಒಂದು ಏನು ಇವತ್ತು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನೀವು ವಿರೋಧ ಪಕ್ಷದಲ್ಲಿರಿ ಅಂತ ಹೇಳಿ ಇರ್ತೀವಿ. ಇತ್ತೀಚೆಗೆ ನೀವು ನೋಡಿದ್ರಿ, ಈಗ ಸತ್ತು ಹೋದಂತಹ ಮತ್ತು ಜಡ್ಡು ಹಿಡಿದಂತಹ ಚಳುವಳಿಗಳಿಗೆ ಒಂದು ಹೊಸ ಸಂಚಲನವನ್ನು ನೀಡಿದರು. ಮೇಕೆದಾಟು ಸ್ವಾತಂತ್ರ್ಯ ಸಂಗ್ರಾಮದಿಂದ ಜನಬರಕ್ಕೆ ಶುರುವಾಗಿದೆ. ಏನು ಒಂದು 0.5%, 0.575% ಕೋವಿಡ್ ರೇಟ್ಗಳಿದೆ. ಆವಾಗ ಅವರು ನಿರ್ಬಂಧ ಹಾಕ್ತಾರೆ. ಈಗ 18 ಪಾಯಿಂಟ್ ಹಾಕಿದ್ರೆ ನಿರ್ಬಂಧ ತೆಗಿತಾರೆ. ಇದೊಂಥರ ತುಗ್ಲಕ್ ದರ್ಬಾರವಾಗಿದೆ. ಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ನಟೇಶ್ ಗೌಡ, ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಎಸ್ ಅನಂತಕುಮಾರ್, ಜಿಲ್ಲಾ ವಕ್ತಾರ ಸುರೇಶ್, ಜಿಲ್ಲಾ ಉಪಾಧ್ಯಕ್ಷ ಜನಾರ್ದನ್ ಪಾಲ್ಗೊಂಡಿದ್ದರು. ಇತ್ತೀಚೆಗೆ ನಿಧನ ಹೊಂದಿದ ಹಿರಿಯ ಸಾಹಿತಿ, ಮಾಜಿ ಅರೆಭಾಷೆ ಅಕಾಡೆಮಿ ಅಧ್ಯಕ್ಷರಾದ ಸಂಪಾಜೆ ದೇವಿ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಮನೆಯವರೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿದರು. ಪೊನ್ನಣ್ಣ ಅವರ ತಂದೆ ದಿವಂಗತ ಎಕೆ ಸುಬ್ಬಯ್ಯ ಅವರು ಹಾಗೂ ದೇವಿ ಪ್ರಸಾದ್ ಅವರು ಉತ್ತಮ ಸ್ನೇಹಿತರಾಗಿದ್ದು ಗತಕಾಲದ ನೆನಪುಗಳನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಸಂಪಾಜೆ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಪಿಎಲ್, ಕೊಡಗು ಜಿಲ್ಲಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾದ ಸೂರಜ್ ಹೊಸೂರ್, ದಾಪಕ್ಲು ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಾಜೇಶ್ವರಿ, ಚೆಂಬು ಗ್ರಾಮ ಪಂಚಾಯತ್ ಸದಸ್ಯರಾದ ಗಿರೀಶ್ ಹೊಸೂರು, ಚೆಂಬು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಭಾರತಿ, ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಹನೀಫ್ ಸಂಪಾಜೆ, ಡಿಸಿಸಿ ಮಾಜಿ ಸದಸ್ಯರಾದ ಎನ್ಸಿ ಮನೋಹರ್, ಮೊಯ್ದೀನ್ ಕುಂಜಿ, ಹಿರಿಯ ಕಾಂಗ್ರೆಸ್ಸಿಗರಾದ ಜಿವಿ ಗಣಪಯ್ಯ, ಮಧು ಹೊಸೂರು, ಭರತ್ ಕೆದಂಬಾಡಿ, ಲೋಕೇಶ್ ಹೊದ್ದೆಟ್ಟಿ, ವಿಕಿತ್ ಕುದುಕುಳಿ, ಕೇಟೋಳಿ ಮೋಹನ್ ರಾಜ್, ಕೊಲ್ಯದ ಗಿರೀಶ್, ಬೇಕಲ್ ರಮಾನಾಥ್, ಹೈಕೋರ್ಟ್ ಲಾಯರ್ ಬಿಪಿನ್ ಬೋಪಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಜನರಿಗೆ ಬದ್ಧರಾಗಿ ಸರ್ಕಾರಗಳು ನಡೆದುಕೊಳ್ಳಬೇಕೆಂದು ಸಾರುವ ಸಂವಿಧಾನಾತ್ಮಕತೆಯಿಂದ ರಕ್ಷಿಸುವ ಮಹತ್ವದ ಜವಾಬ್ದಾರಿ ಸರ್ಕಾರದ ಪಾತ್ರ ಮಾತ್ರವಲ್ಲ, ಬದಲಾಗಿ ಸಮಾಜದ ಪ್ರತಿಯೊಬ್ಬನ ಪಾತ್ರವಾಗಿದೆ ಎಂದು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶಹಬರ್ ಪಾಷಾ ಅಭಿಪ್ರಾಯ ವ್ಯಕ್ತಪಡಿಸಿದರು. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಹಾಗೂ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತವು ಸಂವಿಧಾನ ವ್ಯವಸ್ಥೆಯನ್ನ ಅಳವಡಿಸಿಕೊಂಡು ಲಿಖಿತ ನಿಯಮಬದ್ಧವಾಗಿ ನಡೆಯುವ ಆಡಳಿತ ವ್ಯವಸ್ಥೆಯಿಂದ ಅಂಗೀಕರಿಸಿಕೊಂಡಿರುವ ಸ್ಮರಣಾರ್ಥವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ ಎಂದು ವಿವರಿಸಿದರು. ಸಂವಿಧಾನ ವ್ಯವಸ್ಥೆ ಇಲ್ಲದಿದ್ದರೆ ಏನಾಗುತ್ತೆ ಎನ್ನುವುದನ್ನು ಅರಿಯಲು ಸ್ವಾತಂತ್ರ್ಯ ಪೂರ್ವ ವ್ಯವಸ್ಥೆಯನ್ನು ಗಮನಿಸಿದರೆ ನಮಗೆ ಸಂವಿಧಾನದ ಪ್ರಾಮುಖ್ಯತೆ ಏನು ಎಂದು ಮನದಟ್ಟಾಗುತ್ತೆ ಎಂದು ಅರ್ಥೈಸಿದ ಅವರು, ಸಂವಿಧಾನಾತ್ಮಕತೆಯ ಕೊರತೆಯಿಂದಾಗಿ ಇಂದು ಹಲವಾರು ದೇಶಗಳಲ್ಲಿ ಅರಾಜಕತೆ ಉಂಟಾಗಿರುವುದನ್ನು ನಾವು ದೈನಂದಿನ ಪತ್ರಿಕೆಗಳಲ್ಲಿ ಕಾಣಬಹುದಾಗಿದೆ ಎಂದು ತಿಳಿಸಿದರು. ರೆಕಾರ್ಡ್ಸ್ನೆಲ್ಲಾದರೂ ಸೇರಬೇಕು ಎಂದು ನಾನು ಯೋಚನೆ ಮಾಡ್ಕೊಳ್ತಾ ಇದ್ದೀನಿ. ಬಹಳ ಉತ್ತಮವಾಗಿ ಮಾತಾಡಿದ್ದಾರೆ. ನಾವೆಲ್ಲ ಪಾಠ ಮಾಡೋರಿದ್ರು
ನಾವು ಕೆಲವು ಸತಿ ಯೋಚನೆ ಮಾಡಬೇಕಾಗ್ತದೆ, ಏನು ಮಾಡೋದು, ಏನು ಪಾಠ ಮಾಡಬೇಕು, ಏನು ಪಾಠ ಮಾಡಬಾರ್ದು ಅಂತೇಳಿ. ಇಲ್ಲಿ ಇಷ್ಟು ಸಣ್ಣ ಹುಡುಗಿ ಈ ರೀತಿ ಮಾತಾಡಿರೋದು ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನಗೊಂಡಿತ್ತು. ನಿಮಗೂ ಅದೇ ಫೀಲಿಂಗ್ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ. ಹಾಗೆ ವೇದಿಕೆಯಲ್ಲಿ ಮೇಲಿರುವಂಥ ನಮ್ಮ ಸ್ಟೂಡೆಂಟ್ ಅಡ್ವೈಸರ್ ಆಗಿರುವಂಥ ಮಿಸ್ಟರ್ ತಲ್ವಾರ್ ಅವರೇ, ನನ್ನ ಎಲ್ಲ ಸಹೋದ್ಯೋಗಿಗಳೇ, ಪ್ರತಿಯೊಬ್ಬರ ಹೆಸರನ್ನು ಹೇಳಲಿಕ್ಕೆ ಸಮಯ ಇಲ್ಲ, ಈಗಾಗಲೇ ಬೇಕಾದಷ್ಟು. ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಸುಂಟಿಕೊಪ್ಪದ ಸಂತ ಅಂತೋನಿ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಶ್ರೇಷ ಸಂವಿಧಾನ ರಚನೆಯ ಎಲ್ಲ ಬೆಳವಣಿಗೆಗಳನ್ನು ವಿವರಿಸಿ ಸಂವಿಧಾನದ ಮಹತ್ವವನ್ನು, ಅದರ ವಿಧಿವಿಧಾನಗಳನ್ನು ಪರಿಣಾಮಕಾರಿಯಾಗಿ ಮಂಡಿಸಿದ್ರು. 73ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಜನವರಿ 26 ಯಾರಿಗೆ ತಾನೇ ಗೊತ್ತಿಲ್ಲ, ಭಾರತ ದೇಶದಲ್ಲಿ ಅತ್ಯಂತ ವಿಶಿಷ್ಟವಾಗಿರುವಂತಹ ಜನವರಿ 26 ಗಣರಾಜ್ಯೋತ್ಸವ ದಿನ ನಾವು ಯಾವ ರೀತಿ ಆಚರಣೆ ಮಾಡುತ್ತೇವೆ, ಇದರ ಐತಿಹಾಸಿಕ ಹಿನ್ನೆಲೆಯನ್ನು ಅನ್ನೋದರ ಬಗ್ಗೆ ತಿಳಿದುಕೊಳ್ಳಿ. 29 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶ, 6,400ಕ್ಕೂ ಮೇಲ್ಪಟ್ಟ ಜಾತಿಗಳು, 800ಕ್ಕೂ ಹೆಚ್ಚು ವಿಭಿನ್ನ ಭಾಷೆಗಳನ್ನು ಬಳಸುವ ಜನರು, ಒಟ್ಟು 32,27,263 ಚದರ ಕಿಲೋಮೀಟರ್ ವಿಸ್ತೀರ್ಣದ ಪ್ರಪಂಚದ 7ನೇ ಅತ್ಯುತ್ತ ರಾಷ್ಟ್ರ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಧ್ವಜಾರೋಹಣ ನಡೆಸಿ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಡಾಕ್ಟರ್ ಸಿ ಜಗತ್ ತಿಮ್ಮಯ್ಯ, ನಮ್ಮ ದೇಶದ ಬಗ್ಗೆ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ನಡೆಸಿದರೂ ಕೂಡ ಏನೇ ಲೋಪದೋಷಗಳಿದ್ದರೂ ಅವುಗಳನ್ನು ಸರಿಪಡಿಸುವ ಮಹತ್ವದ ಜವಾಬ್ದಾರಿ ನಮ್ಮ ಮೇಲಿದೆ. ಗಣರಾಜ್ಯೋತ್ಸವ ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗಿರಬಾರದು, ಬದಲಾಗಿ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ನಿಭಾಯಿಸುವುದೇ ನಾವು ದೇಶಕ್ಕಾಗಿ ಮಾಡಬಹುದಾದ ಮಹತ್ವದ ಕೊಡುಗೆಯಾಗಿದೆ ಎಂದರು. ಭಾರತದ ಸ್ವಾತಂತ್ರ್ಯ ಕ್ರಾಂತಿಕಾರಿ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನದ ಪ್ರಯುಕ್ತ ಬೇಕೇರಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಬಂಧ ಬರೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಎಲ್ಲ 6 ವಿದ್ಯಾರ್ಥಿಗಳಿಗೂ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸ್ವಾಗತ ಯುವಕ ಸಂಘದಿಂದ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ವಾಗತ ಯುವಕ ಸಂಘದ ಅಧ್ಯಕ್ಷರಾದ ವಿಜು ಹರೀಶ್, ಶಾಲಾ ಆಡಳಿತ ಮಂಡಳಿ ಸಮಿತಿ ಪದಾಧಿಕಾರಿಗಳು, ಮುಖ್ಯೋಪಾಧ್ಯಾಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಪಾಲ್ಗೊಂಡಿದ್ದರು.